ಎಲ್ಲರೂ ಸೇರಿ ಪೂಜೆ ಸಲ್ಲಿಸಿರೋ ಉದ್ದೇಶ ಇಷ್ಟೇ. ಭಯೋತ್ಪಾದಕರ ವಿರುದ್ಧ ಭಾರತ ಸರ್ಕಾರ ನಮ್ಮ ಸೈನ್ಯ ತೆಗೆದುಕೊಂಡಿರ್ತಕ್ಕಂಥ ಕ್ರಮಕ್ಕೆ ಜಯ ಸಿಗಲಿ. ತಾಯಿ ಶಾರದೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಶಕ್ತಿಯನ್ನು ನೀಡಿ ಭಾರತವನ್ನು ಕಾಪಾಡಲಿ. ಭಾರತಾಂಬೆಯ ಸಿಂಧೂರವನ್ನು ಅಳಿಸಬೇಕು ಅಂಥೇಳಿ ಭಯೋತ್ಪಾದಕ ಚಟುವಟಿಕೆಯ ಮೂಲಕ ಷಡ್ಯಂತ್ರ ನಡೆಸ್ತಿರ್ತಕ್ಕಂಥ ಪಾಪಿಗಳಿಗೆ ಶಿಕ್ಷೆ ಆಗಲಿ. ಸೈನ್ಯ ಮತ್ತು ರೈತರನ್ನು ಮರೆತ ರಾಷ್ಟ್ರಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ. ಸೈನಿಕರು ಪ್ರಾಣ ಕೊಟ್ಟು ದೇಶವನ್ನು ರಕ್ಷಣೆ ಮಾಡ್ತಾರೆ. ಅವರಿಗಾಗಿ ಕನಿಷ್ಠ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವ ಸಂದೇಶವನ್ನು ಕೊಡಬೇಕು ಅನ್ನೋ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಇವತ್ತಿಲ್ಲಿ ತಾಯಿ ಶಾರದೆಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ. ಭಯೋತ್ಪಾದಕರನ್ನ ಬೇರು ಸಹಿತ ಕಿತ್ತು ಹಾಕೋದಕ್ಕೆ ಸಂವಿಧಾನವನ್ನು ಒಪ್ಪುವ ಜನ, ರಾಷ್ಟ್ರಪ್ರೇಮ ಇರ್ತಕ್ಕಂಥ ಪ್ರತಿಯೊಬ್ಬರು ಒಂದಾಗಿ ಒಟ್ಟಾಗಿ ನಿಲ್ಲಬೇಕು. ಆ ನಿಲ್ಲೋದ್ರ ಮೂಲಕ ಭಾರತೀಯ ಸೈನ್ಯದ ಜೊತೆಗೆ ನಾವಿದ್ದೇವೆ, ಭಾರತ ಸರ್ಕಾರದ ಜೊತೆಗೆ ನಾವಿದ್ದೇವೆ. ಭಯೋತ್ಪಾದಕರ ವಿರುದ್ಧದ ಹೋರಾಟದಲ್ಲಿ ನಾವು ಕೂಡ ತನು ಮನ ಧನಗಳೊಂದಿಗೆ ಸರ್ಕಾರದ ಜೊತೆಗೆ ನಿಲ್ತೀವಿ ಅನ್ನುವಂಥ ಸಂದೇಶ ಕೊಡುವ ಹಿನ್ನೆಲೆಯಲ್ಲಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೇವೆ. ತಾಯಿ ಶಾರದೆ, ನೀವು ಎಲ್ಲ ರೀತಿಯಿಂದಲೂ ಶಕ್ತಿ ಕೊಡು ನಮ್ಮ ಸೈನ್ಯಕ್ಕೆ, ಎಲ್ಲ ರೀತಿಯಿಂದಲೂ ನಮ್ಮ ಸರ್ಕಾರಕ್ಕೆ ಶಕ್ತಿ ಕೊಡು. ಆ ಮೂಲಕ ನವಕಾಲದ ರಾಕ್ಷಸರಂತೆ ಮಾನವೀಯತೆ ಇಲ್ಲದೆ ವರ್ತಿಸ್ತಾ ಇರ್ತಕ್ಕಂಥ ರಾಕ್ಷಸಿ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ನೆರವಾಗುವಂಥೇಳಿ ತಾಯಿಯಲ್ಲಿ ಪ್ರಾರ್ಥಿಸ್ತೇವೆ.